ನಿಮ್ಮ ಹೊಟ್ಟೆ ತುಂಬಿದೆಯಲ್ಲ ಅಧ್ಯಕ್ಷರೇ, ಹೊಟ್ಟೆ ತುಂಬಿದ್ದಂತ ಹೊಟ್ಟೆ ತುಂಬಿದಂತ ನಮ್ಮ ಜಿಲ್ಲೆಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಅನ್ನುವಂಥದ್ದನ್ನು ತಾವು ನಾನು ಕೇಳಿದಂತ ಸಂದರ್ಭದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ನೇರವಾಗಿ ತಾವು ಅದನ್ನ ತಿರಸ್ಕಾರ ಮಾಡುವ ರೀತಿಯಲ್ಲಿ ಬಹಳ ನೋವಾಯ್ತು ನನಗೆ ಮಾನ್ಯ ಅಧ್ಯಕ್ಷರೇ. ಆ ಸಂದರ್ಭದಲ್ಲಿ ನಾನು ಬಹಳ ವಿಶ್ವಾಸವನ್ನು ಇಟ್ಕೊಂಡಿದ್ದೆ ತಮ್ಮ ಮೇಲೆ, ಆದ್ರೆ ಆ ದಿವಸ ಮಾತಾಡಿದ್ದು ಬಹಳ ನೋವಾಗಿದೆ. ಹಿಂದಿನ ಸಾರಿ ಇಲ್ಲಿ ಈಗಲಾದ್ರೂ ಸಹ ದಯವಿಟ್ಟು ಪ್ರಾರಂಭ ಆಯ್ತಲ್ಲ, ಆವಾಗಲೇ ಮತ್ತೆ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯ್ತಲ್ಲ. ಮೆಡಿಕಲ್ ಕಾಲೇಜ್ ನಲ್ಲಿ ವ್ಯವಸ್ಥೆ ಇಲ್ಲ ಡಾಕ್ಟರ್, ಅದನ್ನೇ ಸೂಪರ್ ಸ್ಪೆಷಾಲಿಟಿ ಪರ್ಮಿಟ್ ಮಾಡಬೇಕು. ಒಂದು ಮೆಡಿಕಲ್ ಕಾಲೇಜ್ ಇರುವಾಗ ಅಧ್ಯಕ್ಷರೇ ಏನಾಗಿದೆ ಅಂತ ಹೇಳಿದ್ರೆ, ಕಾರವಾರದಿಂದ ಗೋವಾ ಸಮೀಪ ಇದೆ. ಇವತ್ತು ಕುಮಟಾದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದನ್ನ ನಾವು ಕಾರವಾರಕ್ಕೆ ಹೋದ್ರೆ ಅಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ವಾಪಸ್ ನಿಮ್ಮೂರಿಗೆ ತರಬೇಕಲ್ಲ ನಾವು, ಮಣಿಪಾಲಕ್ಕೋ ಅಥವಾ ಮಂಗಳೂರಿಗೆ, ಅಲ್ಲಿ ತನಕ ಅವನು ಪ್ರಾಣ ಹಾರೋಗಿರ್ತದೆ. ಇದು ಸಮಸ್ಯೆ ನಮ್ಮಲ್ಲಿ ಇರುವಂತದ್ದು. ಹೀಗಾಗಿ ನಾವು ಕುಮಟಾದಲ್ಲಿ ಮಾಡಿದ್ರೆ ಮಧ್ಯವರ್ತಿ ಸ್ಥಳ ಆಗ್ತದೆ. ಕುಮಟಾದಲ್ಲಿ ಜಾಗನೂ ನಾವು ನೋಡಿದ್ದೇವೆ, ಜಾಗ ಇದೆ ಇವತ್ತು ಸರ್ಕಾರದ್ದು. ಅದು ಆಗಿಲ್ಲ ಅಂತ ಹೇಳಿದ್ರೆ ಒಂದು ಪರವಾನಗಿಯನ್ನು ಕೊಡ್ರಿ, ಪ್ರೈವೇಟ್ ಆಗಿ ನಾವು ಮಾಡ್ಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಜಾಗ ನೀವು ಕೊಡ್ಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ, ಸರ್ಕಾರದವರು ಜಾಗ ಕೊಡ್ಬೇಕು. ಯಾಕಂದ್ರೆ ನಮ್ದು ಕರಾವಳಿ ಆದ್ರಿಂದ ನಮ್ಮಲ್ಲಿ ಜಾಗದ ಸಮಸ್ಯೆ ಬಾಳಿದೆ. ಒಂದ್ ಕಡೆ ಗುಡ್ಡ, ಒಂದ್ ಕಡೆ ಅರಣ್ಯ, ಇನ್ನೊಂದ್ ಕಡೆ ಸಮುದ್ರ. ಹೀಗಾಗಿ ನಮ್ಮಲ್ಲಿ ಏನು ಹಿಂದೆ ಅರಣ್ಯ 1980ಯಲ್ಲಿ ಅರಣ್ಯ ಕಾಯ್ದೆಯನ್ನು ಬಂತು. ಆ ಸಂದರ್ಭದಲ್ಲಿ ಅರಣ್ಯದ ಗಿಡ ಮರಗಳು ಇಲ್ಲದೆ ಇದ್ದುದನ್ನು ಸಹ ಅರಣ್ಯ ಪ್ರದೇಶ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಹೀಗಾಗಿ ನಮ್ಗೆ ಸಮಸ್ಯೆ, ಜಾಗದ ಸಮಸ್ಯೆ ಇದೆ. ಅದರಿಂದ ಕುಮಟಾದಲ್ಲಿ ಇವತ್ತು ಸರ್ಕಾರದ ಜಾಗ ನೋಡಿದ್ದಿದೆ, ಅಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ಬೇಕು ಅನ್ನುವಂಥದ್ದನ್ನ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.